ನೀವೇನ್ ನೋಡ್ತೀರಿ ಮಗು ಅದನ್ನೇ ನೋಡುತ್ತೆ. ನೀವ್ ಯಾವ್ದನ್ನ ಬೇಡ ಅಂತೀರಿ ಅದನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಅಲ್ಪಪ್ರಾಣ, ಮಹಾಪ್ರಾಣ, ಅಕಾರ, ಮಕಾರ, ಶಕಾರ, ಸಕಾರ, ಸಕಾರ. ಪೇರೆಂಟ್ಸ್ ತಿಳ್ಕೋಬೇಕು, ನೀವು ಎಷ್ಟು ದಿವಸ, ಎಷ್ಟು ಗಂಟೆ, ಎಷ್ಟು ರೀತಿಯಲ್ಲಿ, ಯಾವ ರೀತಿಯಲ್ಲಿ ಯಾವುದನ್ನ ನೋಡ್ತೀರೋ ಮಗು ಅದನ್ನ ಫಾಲೋ ಮಾಡುತ್ತೆ. ಎಲ್ಲ ಪದಗಳಿಗೂ 3 ಶಾ ಬರ್ತದೆ. ಆ 3 ಶಾಗಳನ್ನ ಯಾವ ತರ ಬಳಸ್ಬೇಕು ಅಂತಾನೂ ಗೊತ್ತಿರಲ್ಲ, ಯಾವ ರೀತಿ ಹೇಳ್ಬೇಕು ಅಂತಾನೂ ಗೊತ್ತಿರಲ್ಲ. ಇದನ್ನ ನೀವು ಕಲ್ಸ್ಕೊಟ್ರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ. ಶಾಲೆಯನ್ನ ಯಾರು ತೆರೀತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಮಕ್ಕಳನ್ನ ಸೇರಿಸಿ. ಏನು ಪ್ರಿ ಕೆಜಿ, LKG, UKG ಇದೆಯಲ್ಲ, ಇದು ಬೇಸಿಕ್. ಇಲ್ಲಿ ಏನ್ ಕಲಿಯುತ್ತೆ ಮಗು, ಸೊ ಅದು ಉನ್ನತ ವಿದ್ಯಾಭ್ಯಾಸದಲ್ಲಿ ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಇಲ್ಲೇ ಬೇಸಿಕ್ ನ ಸರಿಯಾಗಿ ಕೊಡ್ಲಿಲ್ಲ ಅಂತ ಅಂದ್ರೆ ಮುಂದೆ ಯಾವುದೇ ಕಾರಣಕ್ಕೂ ಆ ಮಗು ಉನ್ನತ ಸ್ಥಾನಕ್ಕೆ ಹೇಳಲಿಕ್ಕೆ ಆಗೋದೇ ಇಲ್ಲ. ನಾನೇ ಒಂದು ಸ್ಟೋರಿ ಮಾಡಿದ್ದೀನಿ. 63 ವರ್ಷದ ಮಹಿಳೆ ರಿಸಲ್ಟ್ ಬಂದಾಗ ಆಕೆ ಪಾಸ್ ಆಗಿದ್ದಾರೆ. ಇನ್ನೊಂದು ಹುಡುಗ 6 ಸಬ್ಜೆಕ್ಟ್ ಫೇಲು. ಮಗ ಎಲ್ಲೊಂದ್ ಕಡೆ ನೋವು ಉಣ್ಬಾರ್ದು ಅಂತ ಹೇಳಿ ಇಡೀ ಕುಟುಂಬ ಸೇರಿ ಸೆಲೆಬ್ರೇಟ್